ಸಜ್ಜಪ್ಪನ ಎಲ್ಲರೂ ಕೇಳಿರ್ತೀರಾ, ಆದರೆ ಯರಿಯಪ್ಪನ ಯಾವತ್ತಾದರೂ ಕೇಳಿದ್ದೀರಾ? ಈ ಹೆಸರು ನನಗೂ ಫಸ್ಟ್ ಕನ್ಫ್ಯೂಸಿಂಗ್ ಆಗಿ ಅನಿಸ್ತು. ಆದರೆ ಇದು ಮಲೆನಾಡಲ್ಲಿ ಮಾಡುವಂಥ ಕ್ವಿಝೀನು. ಸೊ ಈ ಯರಿಯಪ್ಪನ ಇವತ್ತು ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಈ ರೆಸಿಪಿನ. ತುಂಬ ಈಸಿ ಇದು, ನಿಮ್ದು ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಆ್ಯಂಡ್ ಸಿಕ್ಕಾಪಟ್ಟೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ರೆಸಿಪಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಮೇಜರ್ ಥಿಂಗ್ ಏನಂತಂದರೆ ಇದಕ್ಕೆ ಅಕ್ಕಿನ ನೆನೆಸ್ಬೇಕಾಗತ್ತೆ. ಅಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ನೀರು ಹಾಕಿ ಒಂದು 8 hours ತನಕ ನೀವು ಇದನ್ನು ನೆನೆಸ್ಬೇಕು. ಸೊ ಓವರ್ ನೈಟ್ ನೆನೆಸಿ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನಾವು ಒಂಚೂರು ಏಲಕ್ಕಿ ಪುಡಿ, ಅಕ್ಕಿ, ಬೆಲ್ಲ, ಕಾಯಿ ತುರಿ ಮತ್ತು ಒಂದೇ ಒಂದು ದೊಡ್ಡ ಪಚ್ಚ ಬಾಳೆಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಅಕ್ಕಿ, ಬೆಲ್ಲ, ಕಾಯಿ ತುರಿ, ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಒಂದು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಗ್ರೈಂಡ್ ಮಾಡೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ತುಂಬ ನೀರಾಗಿದ್ದರೆ ಇದು ಚೆನ್ನಾಗಿ ಬರಲ್ಲ, ಯಾಕಂದರೆ ಇದು ಡೀಪ್ ಫ್ರೈ ಮಾಡಬೇಕಾಗಿರುವಂಥದ್ದು. ತುಂಬ ನೀರಾಗೋದ್ರೆ ಇದು ಶೇಪ್ ತಗೊಳ್ಳಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಥಿಕ್ ಬ್ಯಾಟರ್ ಆಗಿ ಮಾಡಬೇಕಾಗತ್ತೆ. ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ತಕ್ಕಂಗೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಬೆಲ್ಲ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟನ್ನ ಹಾಕೋಬೋದು. ಸಕ್ಕರೆ ಕೂಡ ಹಾಕೋಬೋದು, ಆದರೆ ಸಕ್ಕರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂತ ನಾವಿಲ್ಲಿ ಬೆಲ್ಲ ಹಾಕೋತಾ ಇದ್ದೀವಿ. ಮತ್ತು ಬೆಲ್ಲದ ರುಚಿ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಷ್ಟು ಗಟ್ಟಿ ಇರಬೇಕದು. ಸೊ ಇಷ್ಟು ಗಟ್ಟಿ ಇದ್ದಾಗ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ. ಈ ಥರ ಹಿಟ್ಟಿನ ಹದಕ್ಕೆ ನೀವು ತೋರಿಸ್ತಾ ಇದ್ದೀವಲ್ಲ ಆ ಥರ ಒಂದು ನೀರಾಗಿ ಬರಬೇಕಾಗತ್ತೆ. ಆಮೇಲೆ ಕಾದಿ ಎಣ್ಣೆನಲ್ಲಿ ಒಂದೊಂದಾಗಿನೇ ಹಾಕಬೇಕಾಗತ್ತೆ. 2-3 ಹಾಕಿದ್ರೆ ಒಟ್ಟಿಗೆ ಇದು ಚೆನ್ನಾಗಿ ಬರಲ್ಲ. ಸೊ ಒಂದು ಹಾಕಿದ ತಕ್ಷಣ ಅದು ಒಂದು 3 to 5 ಸೆಕೆಂಡ್ಸಲ್ಲಿ ಅದು ಮೇಲ್ ಬಂದ್ಬಿಟ್ಟು ಅದು ಸೈಡ್ಗೆ ಹೋಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸೈಡ್ಗೆ ಹೋಗುತ್ತೆ. ಇದು ಕನ್ಸಿಸ್ಟೆನ್ಸಿಯಿಂದನೇ ಬರೋದು. ಇದು ಹಿಟ್ಟು ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ಬರುತ್ತೆ. ಸೊ ಇನ್ನೊಂದು ಹಾಕಿದ್ವಿ. ಸೊ ಇನ್ನೊಂದು ಹಾಕಿದ ತಕ್ಷಣ ಇದು ಕೂಡ ಹೋಗಿ ಒಂದು ಸೈಡ್ಗೆ ಹೋಗುತ್ತೆ. ಸೊ ಇದನ್ನ ನೋಡೋದಕ್ಕೆ ಒಂಥರ ಮಜಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಆಚೆ ಕಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಬಾಳೆಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಆ ಏಲಕ್ಕಿ ಪುಡಿ ಹಾಕಿದ್ರೆ ಅದು ಕೂಡ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇದು ಯೂಶಲಿ ರೌಂಡಾಗೇ ಇರುತ್ತೆ. ಸೊ ನೀವು ಯಾವ್ದಾರೋ ಶೇಪ್ ಮಾಡ್ಕೋಬೋದು, ಬಟ್ ರೌಂಡ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆದಮೇಲೆ ಅದು ಒಂದು ಲೈಟ್ ಆರೆಂಜ್ ಕಲರ್ ಬರುತ್ತೆ. ಸೊ ಆರೆಂಜ್ ಕಲರ್ ಬಂದ ತಕ್ಷಣ ನೀವು ಇದನ್ನು ತೆಗಿಬೋದು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಉಬ್ಬಿದೆ. ಸೊ ಉಬ್ಬಿದೆ ಅಂತಂದರೆ ಇದು ಚೆನ್ನಾಗಿ ಸೋಕ್ ಆಗಿದೆ, ಫರ್ಮೆಂಟ್ ಆಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅರ್ಥ. ಸೊ ನೋಡಿ, ಸುತ್ತ ಗೋಲ್ಡನ್ ಬ್ರೌನ್ ಆಗಿದೆ, ಮಧ್ಯದಲ್ಲಿ ಸಾಫ್ಟ್ ಆಗಿರುತ್ತೆ. ಸೊ ಒಂದು 5-10 ನಿಮಿಷ ಸಣ್ಣ ಊರಿನಲ್ಲಿ ನೀವು ಈ ಥರ ಬೇಯಿಸ್ಕೊಂಡ್ರೆ ಈ ಥರ ಕಲರ್ ಬರುತ್ತೆ. ಈ ಕಲರ್ ಬಂದಿದ ತಕ್ಷಣ ತೆಗೆದು ಇದನ್ನು ಹಾಗೆ ತಿನ್ನಬೇಕು. ಇದಕ್ಕೆ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ಟ್ರೈ ಮಾಡಿ ಇದನ್ನು. ನಿಮ್ಮನೇಲೂ ಇದನ್ನು ಮಾಡ್ತೀರಾ ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೂ ಖುಷಿ ಆಗುತ್ತೆ. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ಥರ ಡಿಲೀಷಿಯಸ್ ರೆಸಿಪಿನ ಇನ್ನೂ ಹಾಕ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.